ಒಂದು ನಮಗೆ ಲಾಜಿಕ್ ಗೊತ್ತಾಗಿಲ್ಲ ಅಂದ ತಕ್ಷಣ ಆ ಕಂಪ್ಲೀಟ್ ಫಿಲಾಸಫಿನೇ ತೆಗೆದಾಕ್ಬಿಡ್ತೀವಿ. ಉದಾಹರಣೆಗೆ ಎಷ್ಟೊಂದು ಈಗ ನಾವು ತುಂಬ ತರ್ಕಕ್ಕೆ ತುಂಬ ಅಂಟ್ಕೊಂಡು ಬಿಡ್ತೀವಿ, ಇದ್ರೇನು ಲಾಜಿಕ್ಕೇ ಇಲ್ಲ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ಲಾಜಿಕ್ ಸಿಗೋದಿಲ್ಲ. ಈಗ ನೋಡಿ, ಇದುವರೆಗೂ ಸೈಕಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಲಾಜಿಕಲಿ ಫಿಸಿಕ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ತೀವಿ. ಸೈಕಲ್ ಬಂದು ಒಂದು ಟ್ರಯಲ್ ಆ್ಯಂಡ್ ಎರರಲ್ಲಿ ಅದನ್ನು ಕಂಡುಹಿಡಿದಿರೋದು. ಸೈಕಲ್ ಹೆಂಗೆ ವರ್ಕ್ ಆಗುತ್ತೆ ಸಿ ಸುಮ್ಮನೆ ಸೈಕಲ್ ನಿಲ್ಲಿಸಿದ್ರೆ ಅದು ಬಿದೋಗುತ್ತೆ, ಮೂಮೆಂಟಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ಅದು ಹ್ಯೂಮನ್ ಬಾಡಿ, ಅದು ನ್ಯೂರಾಲಜಿಕಲಿ ಅದು ಏನು ಕನ್ವಿನ್ಸಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಿಲ್ಲ ಅಂತ. ಇನ್ ದ ಸೇಮ್ ವೇ ಎಷ್ಟೊಂದು ಟಾಪಿಕ್ಸ್ಗಳನ್ನು ಕನ್ವಿನ್ಸಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗದೆ ಇರಬಹುದು, ಬಟ್ ಅದು ನಡೆದಿದೆ. ಫಾರ್ ಎಕ್ಸಾಂಪಲ್, ಇವಾಗ ಕಲೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕ್ ಅಂತ ಒಂದಿದೆ. ಕಲೆಕ್ಟಿವ್ ಮೆಡಿಟೇಷನ್ ಟೆಕ್ನಿಕ್ ಅಂತ ಹೇಳಿದ್ರೆ, ಸೊ ಎಲ್ಲರೂ ಒಂದು ಫಾರ್ ಎಕ್ಸಾಂಪಲ್ ನಾವು ಇಷ್ಟು ಜನ ಒಂದು ದಿನ ಯಾವುದನ್ನು ಚೂಸ್ ಮಾಡೋದು, ಇದು ಆ್ಯಕ್ಚುಲಿ ನಡೆಸಿರುವಂತಹ ಎಕ್ಸ್ಪೆರಿಮೆಂಟ್ ಇದು. ಸೊ ಏನಂದರೆ, ಯಾವ ಊರು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿರುವಂಥವ್ರು ಎಲ್ಲರೂ ಸಹ ಅದೊಂದು ಹುಣ್ಣಿಮೆ ದಿನ ಎಲ್ಲರೂ ಸಹ ಒಟ್ಟಿಗೆ ಮೆಡಿಟೇಟ್ ಮಾಡುವಂಥದ್ದು. ಸೊ ಹಿಂಗೆ ಮಾಡಿ ಅದನ್ನು ಕ್ರೈಮ್ ರೇಟ್ ಜೊತೆ ಕೋರಿಲೇಟ್ ಮಾಡಿದ್ದಾರೆ. ಸೊ ಪೊಲೀಸ್ ಸ್ಟೇಷನ್ಗಳಲ್ಲಿ ಕ್ರೈಮ್ ರೇಟ್ ಆಗುತ್ತಲ್ಲ, ಸೊ ಎಷ್ಟಾಗಿದೆ ಆ ಪರ್ಟಿಕ್ಯುಲರ್ ಡೇ ಕ್ರೈಮ್ ರೇಟ್ಸ್ ಕಡಿಮೆ ಆಗಿದೆ ಅಂತೆ. ಸೊ ಯಾವ್ಯಾವ ಸಿಟಿನಲ್ಲಿ ಆ ಹುಣ್ಣಿಮೆ ದಿನ ಮೆಡಿಟೇಟ್ ಮಾಡಿದ್ರು ಆ ಸಿಟಿಗಳಲ್ಲಿ ಕ್ರೈಮ್ ರೇಟ್ ಕಡಿಮೆ ಆಗಿದೆ ಅಂತ. ಸೊ ಇದು ಹೆಂಗೆ ಅಂದರೆ, ಇದು ಲಾಜಿಕಲಿ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಹೆಂಗೆ ವರ್ಕ್ ಆಯಿತು ಅಂತ ಹೇಳೋಕ್ಕಾಗಲ್ಲ, ಬಟ್ ಇದು ನಡೆದಿದೆ. ಸೊ ಇನ್ ದ ಸೇಮ್ ವೇ ಎಷ್ಟೊಂದು ಹೇಳ್ತಾ ಹೋಗ್ಬೋದು.